ಹುಡುಗ ಹುಡುಗಿ ನಿಮ್ಮಿಬ್ರಲ್ಲಿ ಯಾರು ಜಾಸ್ತಿ ರೊಮ್ಯಾಂಟಿಕೋ? ಫಸ್ಟ್ ಬೆಳಗ್ಗೆ ನಿಮ್ಮಿಬ್ರಲ್ಲಿ ಯಾರು ಬೇಗ ಎದ್ದೇಳೋದು? ಆನ್ಸರ್ ಮಾಡ್ತಾರ. ಹನಿಮೂನ್ಗೆ ಎಲ್ಲಿಗೆ ಹೋಗ್ಬೇಕು ಅಂತ ಆಸೆ ಐತೆ ನಿಮ್ಗೆ? ರಮ್ಯಾ ನೀನೇ ಫಸ್ಟ್ ಹೇಳ್ಬಿಡವ. ಒಂದ್ ಮನೇಲಿ ಸೊಸೆ ಬಂದವಳೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಸ್ವಲ್ಪ ಜಗಳ ಆಡ್ಬೇಕು, ಅಕ್ಕಪಕ್ಕ ಮನೆಯವ್ರು ಕೇಳಿಸ್ಬೇಕು. ಇದು ಗೊತ್ತಿಲ್ಲ. ಇಷ್ಟು ಈಸಿ ಕ್ವೆಶ್ಚನ್ ಗೊತ್ತಿಲ್ವಾ? ಸರಿ, ಯಾರು ಸಮಸ್ಯೆ ತಡಕ್ಕೆ ಹೋಗ್ತಾರ ಗೊತ್ತಿಲ್ಲ ಅನ್ನೋರು, ಗೊತ್ತು ಅನ್ನೋರು ಹೋಗೋದು. ಮಗನ್ ಕಳಿಸ್ತಿರೋದು ಕಳ್ತಿದಾರ ಇಲ್ಲ ಸೊಸೆ ಕಳಿಸ್ತಿರೋದೇ ಕಳಿಸ್ತಿರೋದ? ಗೈಸ್, ನಮ್ ದೊಡ್ಡಪ್ಪಂದು 2ನೇ ಮದುವೆ ನಡೀತಾ ಇತ್ತು. ಸಾರಿ, 2ನೇ ಸತಿ ಮದುವೆ ನಡೀತಾ ಇತ್ತು. ಅಪ್ಪ ಏನೋ ಬೆವ್ರು ಬರಬಟ್ಟು ಊಟ ಮಾಡ್ಬಿಟ್ಟಿದ್ಯಲ್ಲಪ್ಪ. ನಂತ ಖರ್ಚಿಪ್ಪಿರ ಅಲ್ಲ, ಬೆವ್ರು ಬರಮಟ್ಟು ಊಟ ಮಾಡಿದ್ಯಲ್ಲ ಅಂತ ನೀನು. ಈ ರೇಂಜಿಗೆ ಬೆವ್ರು ಕಡಿಸ್ತಿದ್ಯಲ್ಲ. ಗುರು ಎಷ್ಟು ತಿಂದ ಗುರು? ಎಷ್ಟು ತಿಂದ? ಇನ್ನೂ ತಿಂದಿಲ್ಲ. ಯಾಕೆ ಗುರು? ಮಾಡೋರು ತಿನ್ಬೇಕಲ್ಲ ಗುರು. ಊಟ ಆಯ್ತು ಅಮ್ಮ. ಹಾ ಆಯ್ತು. ಸಮಾಚಾರ ಏನು ಇಲ್ಲ. ಹೆವಿ ಜಾಸ್ತಿ ಆಗ್ಬಿಟ್ಟಾರಲ್ಲ ನಿಮ್ ಕಡೆಯವರೇ. ಗೈಸ್, ಮದುವೆ ಹುಡುಗ ಹುಡುಗಿದು ರಿಸೆಪ್ಷನ್. ಹಲೋ, ನಮಸ್ಕಾರ. ಆರಾಮ? ಹಾ ಆಯ್ತು, ನಂದು ಊಟ. ನಿಮ್ದಾಯ್ತಾ? ಕಂಗ್ರ್ಯಾಚುಲೇಷನ್ಸ್ ಇಬ್ರಿಗೂ. ನೆಕ್ಸ್ಟ್ ಹನಿಮೂನ್ ಎಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಹನಿಮೂನ್ಗೆ ಎಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಯಾವ್ದಾರ ಇಂಟರ್ನ್ಯಾಷನಲ್ ಟ್ರಿಪ್ ಕರ್ಕೊ ಹೋಗಿ. ಪಾಸ್ಪೋರ್ಟ್ ವೀಸಾ ಅಪ್ಲೈ ಮಾಡ್ಬೇಕಂದ್ರೆ ಅದೇ ಮಾಡ್ಬಿಟ್ಟು ಕರ್ಕೊಂಡ್ ಹೋಗ್ಬಿಡ್ರಿ ಅಷ್ಟೇ. ಜೀವನದಲ್ಲಿ ಮದುವೆ ಆಗೋದು ಒಂದೇ ಸತಿ ಅಲ್ವಾ? ನಿಂಗೆ ಹೋಗಕ್ಕೆ ರೆಡಿಯಾ? ಏನಂದ್ರೆ ಕೇರಳ ಕರ್ಕೊಂಡು ಹೋಗ್ಬಿಡಿ ಸದ್ಯಕ್ಕೆ. ಇಲ್ಲ ಮುನ್ನಾರ್ ಕರ್ಕೊಂಡು ಹೋಗ್ಬಿಡಿ, ವಯನಾಡ್ಗಿಂತ ಚೆನ್ನಾಗಿರ್ತದೆ. ಎಸ್, ನಾ ಮತ್ತೆ ಬ್ಲಾಗ್ ಮಾಡ್ತಿದ್ದೆ ಇವಾಗ. ಅದೇ ಎಲ್ರೂ ಇಂಟ್ರೊಡ್ಯೂಸ್ ಮಾಡು. ಹಿಡ್ಕೋ ಸುಮ್ನೆ. ಇವನ ಹೆಸರು ಅಮಾವಾಸ್ಯ ಅಂತ ಹೇಳದೆ. ನಾನು ಶರತ್ತು. ಇದು ಅದ್ಯಾರು? ಲಕ್ಷ್ಮಿ, ಶ್ವೇತಾ, ಸುಶೀಲಾ ನಮ್ಮಕ್ಕ. ಹೇಳದ ಇನ್ನೇನ್ ತಲೆಗಳಲ್ಲಂತೆ. ಸಣ್ಣ ತಲೆ ನಮ್ದು. ಯಾವ ಹುಡುಗಿರ್ಗಳು ತಲೆ ಅಂತ ನಿಮ್ ಮಕ್ಳೆಲ್ಬೇಕಂತ ಕೇಳ್ತಿದ್ವು ಅದ್ಕ. ನಮ್ಮ ಅತ್ತೆ ಬ್ಲಾಗ್ ಹೆಂಗಿತ್ತು ಕಮೆಂಟ್ ಮಾಡಿ. ಇದು ನಮ್ಮ ಅತ್ತೆ, ನಮ್ ಗೌರಿ ಅತ್ತೆ, ನಮ್ಮ ಅಪ್ಪನ ತಂಗಿ. ಫೇಮಸ್ ಅತ್ತೆ ನೀನು. ಬಾ ಫೋಟೋ. ಅಲ್ಲ ಫೋಟೋ ಯಾಕೆ ತೆಗಿಸ್ಕೋಬೇಕು? ನಂದು ಏನಕ್ಕೆ ತೆಗಿಸ್ಕೋಬೇಕು? ಅಲ್ಲ ವ್ಲಾಗ್ ಮಾಡ್ತೀನಿ ಅಂದ್ಬಿಟ್ಟು ಫೋಟೋ ತೆಗಿಸ್ಕೋಬೇಕಾ? ಹಾ, ಏನ್ರ ಮಕ್ಕ ನೋಡ್ತಿದ್? ಏನ್ ನಗ್ತಿರೋದು? ಏನಕ್ಕೆ ನಗ್ತಿದ್ದೀರಾ? ಅಲ್ಲ ಏನ್ ಫೋಟೋ, ಈ ಫೋಟೋ ಏನಕ್ಕೆ ಬೇಕು ಹೇಳು? ಅಲ್ಲ ಏನ್ ಸುಮ್ನೆ ತಪ್ಪೈತಲ್ಲ ಸುಮ್ಮನೆ. ಅದೇ ನಿಂಗೊಂದು ಕ್ವಶನ್ ಕಣತೆ. ಹೋಯ್ತಾ ಇರ್ತೀಯ, 3 ಬಾಗಿಲು ಕಾಣಿಸ್ತವೆ. ಒಂದು ಚಿನ್ನದ ಬಾಗ್ಲು, ಇನ್ನೊಂದು ಬೆಳ್ಳಿ ಬಾಗ್ಲು, ಇನ್ನೊಂದು ವಜ್ರದ ಬಾಗ್ಲು. ಅದ್ರಲ್ಲಿ 3 ಯಾವ ಬಾಗ್ಲು ಫಸ್ಟ್ ತೆಗಿತ್ಯಾ? ದಿನ ಸ್ಕೂಟರ್ ಹೋಯ್ತಾ ಇರ್ತೀರಿ, ಅವಾಗ ಇದು ಒಂದ್ ಕಡೆ ನ್ಯಾಯ ನಡೀತಾ ಇರ್ತ. ನಾಯಿ ಹಿಡಿತಾ ಇರುತ್ತೆ. ನ್ಯಾಯ ನಡೀತಾ ಇರ್ತ. ಫಸ್ಟ್ ಎಲ್ಲಿ ನಂಗೆ ಕ್ವಶನ್ ಅರ್ಥ ಹೇಳಿ ಅನ್ಸಿದೆ. ಬ್ಲಾಗ್ ಆನ್ ಮಾಡ್ಕೊಂಡು ಹೇಳು. ಬ್ಲಾಗ್ ಆನ್ ಆಗೈತಾ? ಒಂದಿನ ಸ್ಕೂಟ್ರಲ್ಲಿ ಹೋಯ್ತಾ ಇರ್ತೀನಿ. ಒಂದ್ ಕಡೆ ನ್ಯಾಯ ನಡೀತಾ ಇರ್ತೀನಿ. ನಾವು ಸ್ಕೂಟ್ರಲ್ಲಿ ಹೋಯ್ತಾ ಇರ್ತೀವಿ, ಒಂದ್ ಕಡೆ ನ್ಯಾಯ ನಡೀತೆ, ಇನ್ನೊಂದ್ ಕಡೆ ಜಗಳ ನಡೀತಾ ಇರುತ್ತೆ. ಕತ್ತಿ ಮೊಚ್ಚು ಜಗಳ ತಕೊಂಡ್ ಜೋರಾಗಿ ಜಗಳ ಆಡ್ತಾ ಇರ್ತಾರ. ಈಗ ಶಾಂತ ಕೂತ್ಕೊಂಡ್ ನ್ಯಾಯ ಮಾಡ್ತಾ ಇರ್ತಾರ. ಎಲ್ಲ 2 ಒಂದೇ ಆಗೋಯ್ತಾ? 2 ಒಂದೇ.
ನ್ಯಾಯನೇ ಬೇರೆ ಐತೆ. ನ್ಯಾಯ ಅಂದ್ರೆ ನಾವ್ ಇವಾಗ ಕುತ್ಕೊಂಡು ಹಿಂಗ್ ನ್ಯಾಯ ಆಡ್ತಿದೀವಲ್ಲ, ಇದು ನ್ಯಾಯ. ನಾನ್ ನಿನ್ ಜಗಳ ಆಡೋದು ಜಗಳ. ಫಸ್ಟ್ ನಿನ್ ನ್ಯಾಯ ಯಾರು ಅದೇನೋ ಕುಚ್ಚಿ ಕೊಲೆ ಆಯ್ತಾ ಇರ್ತಾರ. ಕೊಲೆ ಐತೆ ಇರ್ತಾರಲ್ಲ ಅಲ್ಲಿಗೆ ಹೋಯ್ತು. ನ್ಯಾಯನೂ ನಿಲ್ಸಂಗಿಲ್ಲ, ಜಗಳನೂ ನಿಲ್ಸಂಗಿಲ್ಲ. ಫಸ್ಟ್ ಕೂಡ್ರು ನಿಲ್ಸ್ಕೊ. ಅದೇ ಏನ್ ಇಷ್ಟು ಬುದ್ಧಿವಂತ ತಲೆಗಳು ಎತ್ಬಿಟ್ಟಿದೆಯಲ್ಲ. ಅದೇ ಮೊಮ್ಮಗಳಲ್ವಾ ನಿಂಗೆ? ನಿಂತರನೇ ಬುದ್ಧಿ ಕಾಣತ್ತೆ, ಚುರುಕ್ ಬುದ್ಧಿ ಜಾಸ್ತಿ ಐತೆ. ಎನ್ನದ ಹೇಳೋ ನಿಂತರ ಚುರುಕು ಬುದ್ಧಿ ಜಾಸ್ತಿ ಇಲ್ಲ. ನಮ್ಮ ಅತ್ತೆ ಹಂಗೆ ಶಾರ್ಪು ಈ ತಲೆಗಳುವೆ. ಅದು ಅತ್ತೆ ಎಂತ ತಲೆಗಳು. ಒಂದೊಂದ್ ತಲೆಗಳು ಒಂದೊಂದು ಮುತ್ತು ಕಾಣತ್ತೆ. ಬೇರೆ ಯಾವ್ದಾರ ಕ್ವಶನ್ ಇದ್ರೆ ಕೇಳುತ್ತಲ್ಲ. ಇನ್ನೊಂದು ಕ್ವಶನ್. ಒಂದು ಕೊಳ ಇರ್ತಾ ಒಂದು ಕೊಳ ಇರುತ್ತೆ. ಕೊಳ ಅದ್ರಲ್ಲಿ 10 ಮೀನ್ ಇರ್ತಾವ. ಅದ್ರಲ್ಲಿ 10 ಮೀನ್ ಇರ್ತದೆ. 5 ಮೀನ್ ಸದೈತದೆ. ನೀನ್ ಎಷ್ಟು ಮೀನ್ ಉಳ್ಕೊಳ್ಳೋದು? 5 ಮೀನ್ ನಾನು 5 ಮೀನ್ ಇರ್ತದೆ. ಸತ್ತಿರ ಮೀನು ಕೊಳೆದೊಳಗೆ ಇರ್ತದೆ. ಆಮೇಲೆ ಇನ್ನು ಉಳ್ಕೊಳ್ಳೋದು 5 ಮೀನು. ಜ್ಯೂಸು ಕುಡಿಬೋದು, ಒಂದು ಜ್ಯೂಸ್ ಕುಡಿಯಕ್ಕಾಗಲ್ಲ. ಎಲ್ಲ ಜ್ಯೂಸ್ನು ಕುಡಿಬೋದು, ಒಂದ್ ಜ್ಯೂಸ್ ಕುಡಿಯಕ್ಕಾಗಲ್ಲ. ಹಾಗಲ್ಕಾಯಿ ಜ್ಯೂಸು ಅದು ಕುಡಿಬೋದು, ಅದನ್ನು ಕುಡಿಬೋದು. ಸದೈತಿದ್ಯಾ ಕುಡಿದ್ರೆ? ಡ್ರಿಂಕ್ಸ್ ಕುಡಿಯಕ್ಕಾಗಲ್ಲ. ಅದನ್ನು ಕುಡಿಬೋದು. ಯಾಕೆ ಗಂಡಕ್ಳು ಕುಡಿತಾರೆ? ಎಲ್ಲ ಜ್ಯೂಸ್ನು ಕುಡಿಬೋದು, ಒಂದ್ ಜ್ಯೂಸ್ ಕುಡಿಯಕ್ಕಾಗಲ್ಲ. ಜ್ಯೂಸು ಬೇವಂಕಾಯಿನೂ ಕುಡಿಬೋದು. ಕುಡಿಯಕ್ಕಾಗಲ್ಲ ಕಣೋ. ಕುಡಿಬೋದು, ಒಟ್ಟಲ್ಲಿ ಒಂದ್ ಚೂರನ್ನು ಕುಡಿಬೋದು. ವಿಷನೇ ಇರ್ಬೇಕು. ವಿಷ ಇರ್ಬೋದು. ಜ್ಯೂಸಾ? ಮತ್ತೆ ಇನ್ಯಾವ್ದವ? ಎಲ್ಲ ಜ್ಯೂಸ್ನು ಕುಡಿ. ಕಂಜೂಸು ತುಮಕೂರೊಳೆ ಏನ್ ನಿಮ್ ಫ್ಯಾಮಿಲಿ ಎಲ್ಲ ಏನ್ ಇಷ್ಟೊಂದು ಶಾರ್ಪ್ ಐತೆ? ನಿಮ್ ಫ್ಯಾಮಿಲಿ ಅವರೆಲ್ಲ ಇಂಥ ಶಾರ್ಪ್ ತಲೆಗಳು. ಅದೇ ನಿನ್ನಷ್ಟು ಬರ್ನಿಲ್ಲ, ನಿಮ್ ರಕ್ತ ಸಂಬಂಧದಷ್ಟು ಬರ್ನಿಲ್ಲ ಕಣತೆ. ನಮ್ ಶ್ವೇತಕ ಏನಾದ್ರು ಕ್ವಶನ್ ಕೇಳ್ರಲ್ಲ. ಅವಳು ಫುಲ್ ಬ್ರಿಲಿಯಂಟು. ನಾವೇ ಪೆದ್ಗಳು. ಗೌರಿಗೂ ಗೊತ್ತಿಲ್ಲ, ನಂಗೂ ಗೊತ್ತಿಲ್ಲ, ಏನು ಬರೋಕಿಲ್ಲ. ಅವ್ರು ಎಲ್ಲ ಕೇಳ್ತಾರ. ಕೇಳ ನಿಮ್ಮ ಅಮ್ಮಂಗೆ ತಲೆ ಹುಡ್ಕಲ ತಲೆ ಹೌದಾ? ಹುಡ್ಕು ತಲೆಗಳ ದಪ್ಪ ತಲೆ ಓಡಿಸಿ ನಿಮ್ಗೊಂದು ಕ್ವಶನ್ ಕೇಳಾರಂತ ನಿನ್ ಮಕ್ಳಿಗೆ. ಇರೋ ಈಗ ಕೇಳಿದ ಕ್ವಶನ್ ಕೇಳಲ್ಲ. ಅದೇ ಒಂದ್ ಕೊಳದಲ್ಲಿ 10 ಮೀನ್ ಇರ್ತವೆ. ಅದ್ರಲ್ಲಿ 5 ಮೀನ್ ಸದೈತವೆ. ಇನ್ನು ಎಷ್ಟು ಮೀನ್ ಉಳ್ಕೊಂತವೆ? ಕೊಳದಲ್ಲಿ 10 ಮೀನ್ ಇದಾವ. 5 ಮೀನ್ ಸೋದದ. ಇನ್ನು ಎಷ್ಟು ಮೀನ್ ಉಳ್ಕೊಂಡವ? ಸತ್ತೋಗಿರೋವೆಲ್ಲ ಅಲ್ಲೇ ಇರ್ತವೆ. ನೀನ್ ಗೊತ್ತಿದ್ಮೇಲೆ ನೀ ಮೂಸ ಕೇಳ್ತದೆಯಾ? ನೀನ್ ಒಳ್ಳ. ಸರಿ, ಇನ್ನೊಂದು ಅಕ್ಕ ನಿನ್ ಬೈಕಲ್ಲಿ ಹೋಯ್ತಾ ಇರ್ತೀಯ. ಒಂದ್ ಕಡೆ ನ್ಯಾಯ ನಡೀತಾ ಇರ್ತದೆ, ಇನ್ನೊಂದ್ ಕಡೆ ಜಗಳ ನಡೀತಾ ಇರ್ತದೆ. ಮಕ್ಳು ಹೇಳೋರೆ ಮೊದ್ಲು ಗಾಡಿ ನಿಲ್ಸ್ತೀನಿ. ತಲೆಗಳ ಕೇಳಿಲ್ದಿರೋದು ಹೇಳ್ರು. ಒಂದ್ ಕೊಳದಲ್ಲಿ 10 ಮೀನ್ ಇರ್ತವೆ. ಆ ಕೊಳದಲ್ಲಿ 5 ಮೀನ್ ಸೊದೈತವೆ. 10 ಮೀನಲ್ಲಿ ಇನ್ ಎಷ್ಟು ಮೀನ್ ಉಳ್ಕೊಂಡವ? ನಾವೇನೋ ಕ್ವಶನ್ ಕೇಳ್ಬೇಕಷ್ಟು ಕಷ್ಟಪಟ್ಕೊಂಡು ಹೋದೆ. ಹೇಳ್ತಲ್ಲ ಏನ್ ಗೊತ್ತು? ಚೆನ್ನಾಗಿದ್ದೀರಾ ಅಮ್ಮ? ಊಟ ಆಯ್ತಾ? ಊಟ ಮಾಡಿದ್ರ ಥ್ಯಾಂಕ್ ಯು ಅಯ್ಯೋ ಥ್ಯಾಂಕ್ ಯು ಎಲ್ಲ ಹಿಂಗೆ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಕೇಳತ್ತಲ್ಲ ಅದ್ರ ಒಂದಿನ ಕಾರಲ್ಲಿ ಹೋಯ್ತಿರ್ತ್ಯಾ? ಒಂದಿನ ಕಾರಲ್ಲಿ ಹೋಯ್ತು. ಅದಲ್ಲ, ಒಂದಿನ ಕಾರಲ್ಲಿ ಹೋಯ್ತಿರ್ತ್ಯಾ? ಇಲ್ಲ ಇದು ಇಬ್ರು ಕಾರಲ್ಲಿ ಹೋಯ್ತಿರ್ತಾರ. ಒಬ್ಬನ ಹೆಸರು ಗೊತ್ತು, ಇನ್ನೊಬ್ಬನ ಹೆಸರು ಗೊತ್ತಿಲ್ಲ. ಇದು ಅವ್ರಿಗೆ ಗೊತ್ತು ಸಮಸ್ಯೆ ತರಕ್ ಹೋಯ್ತಾನೆ. ಇದು ಕಾರಲ್ಲಿ ಯಾರು ಉಳ್ಕೊಂಡ್ರು ಗೊತ್ತಿಲ್ಲ. ಇಷ್ಟು ಈಸಿ ಕ್ವಶನ್ ಗೊತ್ತಿಲ್ವಾ? ಗೊತ್ತು ಹೋಯ್ತಾನೆ, ಗೊತ್ತಿಲ್ಲ. ಕಾರಣಿಗೆ ಕೂತಿರ್ತಾನೆ. ಇಷ್ಟು ಈಸಿ ಕ್ವಶನ್ ಗೊತ್ತಿಲ್ವಾ? ಗೊತ್ತಿಲ್ಲ ಅನ್ನೋದೇ ಕ್ವಶನ್. ಇದು ಸರಿ ಯಾರು ಸಮಸ್ಯೆ ತರಕ್ ಹೋದ್ರು? ಗೊತ್ತಿಲ್ಲ ಅನ್ನೋರು, ಗೊತ್ತು ಅನ್ನೋರು ಹೋಗೋದು. ಮತ್ತೆ ಹೇಳಿ ಗೊತ್ತು ಅಂದ್ರೆ? ಗೊತ್ತು ಅನ್ನೋರು ಸಮಸ್ಯೆ ತರಕ್ ಹೋಯ್ತಾನೆ, ಗೊತ್ತಿಲ್ಲ ಅನ್ನೋರು ಕಾರಲ್ಲಿ ಕೂತ್ಕೊತಾನೆ. ಗೊತ್ತು ಅಂದ್ರೆ ಹೇಳಿ. ಅದೇ ಆನ್ಸರು. ಗೊತ್ತಿಲ್ಲ ಅಂದ್ರೆ ಆನ್ಸರ್. ತಲೆ ದಪ್ಪಲ್ಲ ಸುಮ್ನೆ ಆಗಿದೆ ಅವ್ನಿಗೆ. ಜಾಸ್ತಿ ಗಂಡನ ಕಡೆಯವ್ರ ಫ್ಯಾಮಿಲಿನೇ ಜಾಸ್ತಿ ಚೆನ್ನಾಗಿದೆ. ಇವಿ ಕೊಬ್ಬು ಅಲ್ವಾ? ದಪ್ಪತಲೆ ಇದ್ದವ್ರಿಗೆಲ್ಲ ಕೊಬ್ಬು ಕಾಣತ್ತೆ. ಗುರುಸ್ತಾರಲ್ಲ ನೋಡಿ. ಕೊಡ್ತಾನೆ. ಓಹೋ ಗುದ್ಬಿಡತ್ತೆ ತಲೆ. ನೀನು ಡಿಚ್ಚಿ ಹೊಡೆಯತ್ತೆ. ನಿಂತಲೇ ಹೋಗೋದು. ಅಲ್ಲಿಗೆ ನಿನ್ ಚೆನ್ನಾಗ್ ಕಾಣಿಸುತ್ತೆ ಅಕ್ಕ. ಕ್ಲಿಪ್ ಹಾಕ್ಸಲ್ಲ ನಮ್ ತಲೆಗೆ.
ಶ್ವೇತಕ್ಕ ಕ್ಲಿಪ್ ಹಾಕ್ಸಲ್ಲ ಹಾಕ್ಸ್ತಾರಂತೆ ಹಾಕ್ಸ್ಕೊಳ ದೊಡ್ಡನಾದ್ಮೇಲೆ ಚಿಕ್ಕ ವಯಸ್ಸಲ್ಲೇ ಹಾಕ್ಸ್ಬಿಡ್ಬೇಕು. 12 ವರ್ಷ ಆಗ್ಬೇಕು ಅಲ್ಲಿ ತನಕ ಆಗ್ಬೇಕು. ಹಾ ಇವಾಗ ಎಷ್ಟು ವರ್ಷ ತಲೆ ನಿಂಗೆ? 11 ವರ್ಷಕ್ಕೆ 20 ಇಟ್ಟಿದ್ಯಲ್ಲ ತಲೆಯ. ಮತ್ತೆ 20 ನಮ್ಮಷ್ಟು ವಯಸ್ಸಾದ್ರೆ ಹೆಂಗಾಗ್ಬೋದು? ಅಯ್ಯೋ ದಪ್ಪ 7 ವರ್ಷ ಇವಾಗ ನೀನ್ ಅಳತೆ ಮಾಡತ್ತೇನೆ ಅಂತಲ್ಲ ನಮ್ ಕಲರ್ ಅತ್ತೆ ಅಳತೆ ಮಾಡೋದು ಕರೆಕ್ಟ್ ಅರ್ಥ ಅಳತೆ ಮಾಡತ್ತೆ. ಇಲ್ಲ 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 ಹಂಗೇನಿಲ್ಲ. ಈಗ ನೀನು ಅಮ್ಮ ನಾನು ಅಮ್ಮ ಇಬ್ರು ಮಾಡೋದ್ ಬೇಡ, ಗೌರಿ ಮಾಡ್ಲಿ ಸುಮ್ನೆ. ಆಕ ಹಂಗೆ ಉಂಟೈತ್ ಕೈ ಜಾಸ್ತಿ ಆಗೋಯ್ತು. ನೋಡತ್ತೆ ಹಿಡ್ಕತೆ ಹಂಗೆ ಇರ್ಬೇಕು. ಹಂಗೆ ಹಾ ಇಟ್ಕೋಬೇಕು. ಅದೇನ್ ಯಾರ ಇದೆ ಅಲ್ಲ ಶ್ವೇತಕ ದಪ್ಪ ಮಾಡ್ಬೋದು, ನೀನ್ ಸಣ್ಣ ಮಾಡಂಗಿಲ್ವಾ? ಅಂದ್ರೆ ಇಷ್ಟ ನೋಡಿ ಅಲ್ಲಿ ಸರದ್ದ ಸಣ್ಣ ನೋಡ್ ಸರದ್ದ ಸಣ್ಣ. ಅನ್ನ ಮತ್ತೆ ಏನಾಗಬೇಕು ನಿಮ್ಗೆ ಅಕ್ಕ? ಚಿಕ್ಕಮ್ಮ ಕಣಪ್ಪ, ಚಿಕ್ಕಮ್ಮ ಚಿಕ್ಕವನ್ ಬ್ಯಾಗ್ ಇಟ್ಟ ಹಾಕು. ಚಿಕ್ಕಿ ಚಿಕ್ಕು ಚಿಕ್ಕಿ ತರ ಕಾಣ್ತಾ ಇಲ್ಲ, ಅಕ್ಕನ ತರ ಹಾ ನೀನು ಅವಳು ಯಾವತ್ತು ಹೇಳ್ಜಾದ್ರು ನಿಮ್ಗ ನಮ್ಮ ಮಕ್ಳು ಗೈಸ್ ಅಷ್ಟೇ ಬೀಗ್ರೂಟ ಮುಗೀತ ಬಂತು ಅನ್ಕೊಳ್ರಿ. ಎಲ್ಲ ಊಟ ತಿಂಡಿ ಎಲ್ರದ್ದು ಮುಗೀತು. ಶಿಷ್ಯ ಎಲ್ಲ ನೋಡಿ ಇಷ್ಟೇ ಜನ ಮುಂಚೆ ಎಷ್ಟು ರಸ್ ಇದ್ರು ಎಲ್ಲ ಮುಗ್ದಾಯ್ತು. ಮಟನ್ನು ಬೀಗ್ರೂಟ ಮುಗೀತಲ್ಲ, ಇನ್ನೇನು ಎಷ್ಟು ಜನ ಬರೋರು ನಿಂತಿರಲ್ಲ. ಇದು ಚಿಕನ್ನು, ಇದು ಮಟನ್ನು, ವೈಟ್ ರೈಸು. ಇದ್ಯಾವ ಚಿಕನ್ ಮಾಡಿದ್ದ ಅವ್ರಿಗೂ ಗೊತ್ತಿಲ್ಲ. 20,000 ಜನ ನೋಡ್ತಾ ಇರೋದು. ಹಾ ಮದುವೆ ಹೋಯ್ತಾಗ ಡ್ಯಾನ್ಸ್ ಮಾಡೋಣ ಬಾಂಡಿ ಮಾಡ್ತಾರ ನಮ್ಮ ಮೊಮ್ಮಗಳು ಹೇಳ್ತಾರ. 20,000 30,000 ಜನ ನೋಡ್ತಿರೋದು. 20 ಅಲ್ಲ 20 ಲಕ್ಷ 30 ಲಕ್ಷ ಜನ ಗುರು. 20,000 ಅಲ್ಲ. 35 45 ಲಕ್ಷ 55 ಲಕ್ಷ ಅಲ್ವ ಗುರು? ಕಮ್ಮಿ ಹೇಳ್ತೀಯಲ್ಲ ಗುರು ನೀ ಹೆಂಗ್ರು? ಹಾ 20 ಲಕ್ಷ 20,000 ಲಕ್ಷ ಅಂತೆ ನಮ್ ದೊಡ್ಡಪ್ಪ ಹೇಳ್ದಂಗೆ. ಗುರು ತುಂಗು ಅಂದ್ರೆ ಲಾಲ್ಬಾಗಿ ನಂದು ಅಂತೆ ಗುರು. ನೀನು ಏನ್ ಮಾಡ್ಬೇಕು? ಏ ಮಾರ್ಲಕಂಡು ಕುತ್ಕೋ, ಏನಾಗಲ್ಲ ಕಣಂತೆ. ಶಾಸ್ತ್ರ ಮಾಡ್ತವ್ರೆ ಇವಾಗ. ಇವಾಗ ಮದ್ವೆ ಹುಡುಗಿನ ಹುಡುಗಿ ಮನೆ ಕರ್ಕೋಬಹುದು. ಮದ್ವೆ ಮಾಡದೈತೆ, ಬೀಗ್ರೂಟನು ಆಯ್ತು, ಎಲ್ಲ ಮುಗೀತು. ಏನಿದ್ರು ಮೊಮ್ಮಗಳು ಅಷ್ಟೇ ಅಲ್ಲ. ನಿಂಗೊಂದು ಹುಡುಗಿ ಸೆಟ್ ಮಾಡ್ತೀನಿ, ನೀನೊಂದು ಕುತ್ಕೊಂಡೆ ನೋಡು. ನಿಂಗೊಂದು ಹುಡುಗಿ ಸೆಟ್ ಮಾಡ್ತೀನಿ, ನೀನೊಂದು ಕುತ್ಕೊಂಡೆ ನೋಡು. ಹೌದಪ್ಪ, ಇನ್ನೊಂದು ಮದುವೆ ಆಗಕ್ಕೆ ರೆಡಿ ಅಂತ ದೊಡ್ಡಪ್ಪ. ನಾವು ಗಂಡಿಗಾಲ ತೆಗಿತಾರೆ ಅಕ್ಕಿ ಸ್ಮೈಲ್. ಖುಷಿ ಕಣ ಮದುವೆ ಆಯ್ತಾವನೆ ಅಂತ. ಹೆಣ್ಣು ಖುಷಿ ಇಲ್ವಾ ಗುರು? ಅದು ಖುಷಿ. ನಾಟಿ ಕೋಳಿ. ದೊಡ್ಡವ ಎದ್ದಾಗೋ. ದೊಡ್ಡಪ್ಪ ನೀನ್ ಹೋಗ್ಲಿಲ್ಲ ಅಂದ್ರೆ ಬೇರೆ ಹುಡುಗಿ ಕರ್ಕ ಕೂರ್ಸ್ಕೊಬಿಡ್ತಿದ್ದೆ ಅಂತ ದೊಡ್ಡಪ್ಪ. ಗೈಸ್ ನಮ್ ದೊಡ್ಡಮ್ಮ ಮದ್ವೆ ಆಯ್ತು ಅವ್ರ ತಿರ್ಗಾ. ಪಕ್ಕ ಕೂತ್ಕೋ ಗುರು. ಇನ್ನೊಂದ್ಸತಿ ತಾಳಿ ತಂದು ಕೊಡ್ತೀವಿ, ಕಟ್ಬಿಡೋದಾಗೆ. ಸಿಲ್ವರ್ ಜುಬ್ಲಿ. ಗೈಸ್ ನಮ್ ದೊಡ್ಡಪ್ಪಂದು 2ನೇ ಮದುವೆ ನಡೀತಾ ಇತ್ತು. ಸಾರಿ 2ನೇ ಸತಿ ಮದುವೆ ನಡೀತಾ ಇತ್ತು. ಕರೆಕ್ಟ್ ಆಗಿ ಹೇಳಿ ಸರ್. ಗುರು ಹ್ಯಾಪಿ ಮ್ಯಾರಿಡ್ ಲೈಫ್ ಗುರು. ಇದೊಂದು ಶಾಸ್ತ್ರ ಅಷ್ಟೇ, 2ನೇ ಮದುವೆ ಅಲ್ಲ, 2ನೇ ಸತಿ ಮದುವೆ ತರ. ಅಂದ್ರೆ ಗಂಡು ಹೆಣ್ಣ ಕೂರ್ಸ್ಬಿಟ್ಟು ಏನು ಮಾಡ್ತಾರೋ ಗೊತ್ತಿಲ್ಲ ಶಾಸ್ತ್ರನ, ಒಟ್ಟಲ್ಲಿ ಈ ತರ ಶಾಸ್ತ್ರ ಮಾಡ್ತವ್ರೆ. ನಮ್ ಇಂಡಿಯಾದಲ್ಲಿ ಅಷ್ಟೇ ಗೈಸ್, ಮದುವೆ ಗಂಡನ ಕರ್ಕ ಬರಕ್ಕೊಂದು, ಕೂರ್ಸಕ್ಕೊಂದು, ಊಟ ತಿನ್ಸಕ್ಕೊಂದು, ಮದುವೆ ಮಾಡ್ಸಕ್ಕೊಂದು, ತಾಳಿ ಕಟ್ಟಕ್ಕೊಂದು, ಹೋಗಕ್ಕೊಂದು, ನಡ್ಕ ಬರಕ್ಕೊಂದು, ಕುತ್ಕೊಳಕ್ಕೊಂದು, ನಿಂತ್ಕೊಳಕ್ಕೊಂದು, ಪ್ರತಿಯೊಂದಕ್ಕೂ ಒಂದೊಂದೊಂದೊಂದೊಂದೊಂದು ಶಾಸ್ತ್ರಗಳಿರ್ತದೆ. ಹಾ ತಲೆ ದಪ್ಪ ಇರೋದಕ್ಕೂ ಕೂಡ ಸಾರ್ಥಕ ಆಯ್ತು. ಒಳ್ಳೆ ಬುದ್ಧಿ ಆಯ್ತು ನಿಂಗೆ.
ನಮ್ ಹಿಂದೂಲ್ ಮಾತ್ರ ಈ ತರ ಶಾಸ್ತ್ರಗಳು ಜಾಸ್ತಿ ಅಂತಾನೆ. ಮಗಳು ಮದುವೆ ಮಾಡ್ಬಿಟ್ಟೆ. ಆಯ್ತು ಕಣಪ್ಪ. ಇನ್ನೇನು ಮೂರ್ ಮಕ್ಳು ಮದುವೆ ಆಯ್ತು. ಇಷ್ಟೇ ಲಾಸ್ಟ್. ಇನ್ ನೆಕ್ಸ್ಟ್ ಮುಂದಿನ ಜೀವನ ಏನ್ ಅನ್ಕೊಂಡಿದ್ದೀರಿ? ಹೆಂಗೆ ಕಾಲ ಕಳಿಬೇಕಲ್ಲ ಜೀವನ. ಹಿಂಗ್ ಕಾಲ ಕಳೆಯೋದು. ಕಂಬಳ ಕೂಲಿ ಮಾಡ್ತಾ ಜೀವನ ಕಳಿಯೋದು. ಖುಷಿ ಆಯ್ತಿದ್ದ ಎಲ್ಲ ಮಕ್ಳು ಮದುವೆನ ಮುಗಿದೋಯ್ತು. ಮುಗಿದೋಯ್ತು. ಇನ್ನೊಂದು ರಮ್ಯಾ ಒಬ್ಳಿದ್ಲು ಯಾವಾಗ್ಲೂ ಅವಳು ಹೊಂಟೋದ್ಲು ಗಂಟು. ಆಯ್ತು. ಬೇಜಾರಾಗಲ್ಲ? ಬೇಜಾರಾಯ್ತು. ಇದು ನೇಮ್ ಕಾವಲ್ಲ, ನಡಿಬೇಕಲ್ಲ, ಮಾಡ್ಲೇಬೇಕು. ಎಷ್ಟು ಗ್ರಾಮ್ ಇದ್ದು ಇದು ಉಂಗ್ರ? ಅಯ್ಯ ಎಷ್ಟ ಒಂದ್ 25 ಗ್ರಾಮ ಅಷ್ಟಿದ್ದ? 5 ಗ್ರಾಮ್ಸ್. 5 ಗ್ರಾಮ್ಸ್. ಎಷ್ಟು ವರ್ಷ ಆಯ್ತು ಇದು ಮಾಡಿ? ಗೊತ್ತಿಲ್ಲ, ಸುಮಾರು ವರ್ಷ ಆಗ್ಬಿಟ್ಟದ ಅಲ್ವಾ? ಚೆನ್ನಾಗಿದೆ. ಹಳೆ ಕಾಲ ಡಿಸೈನ್ ಮಾಡಿಸಿದ್ 30-40 ವರ್ಷನೇ ಆಗಿರ್ಬೋದು ಅಲ್ಲ? 35 ವರ್ಷ ಆಗಿದ್ದ? 34 ತುಂಬಿಲ್ಲ. ಹುಡುಗ ಹುಡುಗಿ ಕಾಲಿಗೆ ಬೀಳ್ತಾವ್ರೆ ಎಲ್ರಿಗೂ. ಮಾಡಿ ನಾಚಿಕೆ ಮಾಡಿಸ್ಕೊ. ನಮ್ ದೊಡ್ಡಪ್ಪಂಗ್ ಮಾಡಿ, ನಮ್ ದೊಡ್ಡವಂಗ್ ಸ್ವಲ್ಪ ಜಾಸ್ತಿ ಮಾಡಿ. ರಮ್ಯಾ ಇವತ್ತೆಲ್ಲ ಹಳ ಪ್ರೋಗ್ರಾಮ್ ಇಲ್ಲ, ಇವತ್ತು ಅಳ್ಗಿಳಲ್ಲ. ಇವತ್ತು ವಾಪಸ್ ಅವ್ರ ಮನೆಗೆ ಹೋಯ್ತಾರದಲ್ವ, ಫುಲ್ ಖುಷಿಗರು. ಇವತ್ತು ಹುಡುಗ ಅಳ್ಬೇಕು ಅನ್ಸುತ್ತೆ ಇವತ್ತು. ಅಯ್ಯೋ 3 ದಿವಸಕ್ಕೆ ಬಿಟ್ಟಿರಕೈತಲ್ವಾ ಸೊಸಿಯ, ಅಲ್ಲಿ 3 ದಿವಸಕ್ಕೆ ಕ್ರೈಂಗ. ಹಿಂದೆ ಆಲ್ರೆಡಿ ಫುಲ್ ಪ್ಯಾಕ್ ಮಾಡ್ಬಿಟ್ಟವ್ರೆ ಇಲ್ಲಿ ನೋಡಿ ಎಲ್ಲ. ಇವಾಗ ಹುಡುಗಿನ ಇಬ್ರು ಹುಡುಗಿ ಮನೆ ಕಳಿಸ್ತವ್ರೆ. ಕಳಿಸ್ಕೊಡೋಕೆ ಇಷ್ಟ ನಿಂತವ್ರೆ. ಮಗನ್ ಕಳಿಸ್ತಿದಾರ ಇಲ್ಲ ಸೊಸೆ ಕಳಿಸ್ತಿರೋದ? ಎಷ್ಟು ದಿವಸ ಬರಲ್ಲ? 5 ದಿವಸ ಗಂಟ ಅಲ್ಲೇ ಇರೋದ? ಏನ್ ಬ್ರೋ ಸಮಾಚಾರ? ನಾಚ್ಕೋತಾರ ನೋಡಲ್ಲಿ, ಅಮ್ಮನ ಮನೆಗೆ ಹೋಯ್ತಾರ ಅದಕ್ಕೆ. ಬಾಯ್ ಅಕ್ಕ, ಬಾಯ್. ಹೋಗ್ಬತ್ತೀವಿ, ಟಾಟಾ, ಬಾಯ್. ಇವಾಗ ಹುಡುಗಿ ಮನೆಗೆ ಬಿಟ್ಟು ಹೊರಕ್ಕೆ ಅಂತ ಅಂದ್ಬಿಟ್ಟು ಹೋಯ್ತವೆ ಎಲ್ಲ ಫುಲ್ ಪ್ಯಾಕ್. ಬಾಯ್ ಗೈಸ್, ಬಾಯ್. ಗುರು 456 ಗುರು, ಬಾಯ್ ಗುರು. ನಮಸ್ಕಾರ. ಹೊಸದಾಗಿ ಮದುವೆ ಆಗಿರೋ ಮದುವೆ ಹುಡುಗಿಗೆ ಅಲ್ಲ ಕಣವ. ಇವಾಗ ಇದು ಕೇಳ್ಬಾರ್ದು ಕ್ವಶನ್ಗಳು ಕೇಳ್ತೀನಿ, ಅಂದ್ರೆ ನೀ ಕೇಳಿಲ್ಲದೆ ಇರೋ ಕ್ವಶನ್ಗಳು ಕೇಳ್ತೀನಿ. ಕೇಳ್ಬಾರ್ದು ಕ್ವಶನ್ ಅಲ್ಲ. ನೀವಿಬ್ರು ಮದುವೆ ಆಗಿ ಇವಾಗ ಎಷ್ಟು ಒಂದು 3-4 ದಿವಸ ಅಷ್ಟೇ ಅಲ್ಲ ಆಗಿರೋದು? ನಿಮ್ ಮದುವೆ ಆಗಿ 3-4 ದಿವಸ ಆಗೈತಲ್ಲ, ನೀವಿಬ್ರಲ್ಲಿ ಫಸ್ಟ್ ಐ ಲವ್ ಯು ಹೇಳಿದ್ ಯಾರು ಹೇಳಿಲ್ಲ ಬಿಡು. ಪಕ್ಕ ಅದಂತೂ ನೀವು ಇದು ಅಂದ್ರೆ ಪ್ರೈವೇಟ್ ಆಗಿ ಮಾತಾಡ್ಕೊಂಡಿಲ್ಲ ಮದುವೆ ಆಗೋಕ್ಕಿಂತ ಮುಂಚೆ? ಇಲ್ಲ ಲವರ್ಸ್ಗಳೆಲ್ಲ ಹೋಗಿ ಮೀಟ್ ಮಾಡ್ತಾರಲ್ಲ, ಆದ್ರೆ ಯಾವ ಜಾಗಕ್ಕೆ ಹೋಗಿ ಮೀಟ್ ಮಾಡಿಲ್ಲ? ಫೋನಲ್ಲಿ ಮಾತಾಡ್ಕೊಂಡವ್ರೆ. ಅದ್ರ ಅದು ಮಾತಾಡಿದ್ರಿ ಎಷ್ಟು ನಿಮಿಷ ಮಾತಾಡಿರ್ಬೋದು ಫೋನಲ್ಲಿ ನೀವು ಮ್ಯಾಕ್ಸಿಮಮ್? ಮದುವೆ ಹುಡುಗಿ ಒಂದ್ ಗಂಟೆ 2 ಗಂಟೆ ಈ ತರ ಎಲ್ಲ ಮಾತಾಡಿಲ್ಲ ಬ್ರೋ? ಮಾತಾಡಿ ಬ್ರೋ, ನಾಚ್ಕೊಳ್ಳೋದು ಬಿಟ್ಬಿಟ್ಟು ನೀವು 1 ಗಂಟೆ 2 ಗಂಟೆ ಮಾತಾಡಿಲ್ಲ. ಸರಿ, ಇಬ್ರಲ್ಲಿ ಫಸ್ಟ್ ಯಾರು ಐ ಲವ್ ಯು ಹೇಳಿದ್ದು? ಪ್ಯಾಂಟ್ ಸಮೇತ ಕಾಲ ಎಳಿತಾವ್ರೆ. ಇಬ್ರು ಹೇಳ್ಕೊಂಡಿಲ್ಲ? ಸರಿ, ಇವಾಗ್ಲಾದ್ರೂ ಹೇಳ್ಬಿಡ್ರಿ ಮದುವೆ ಆಗದೆ. ಬಿಗ್ ರಿಟರ್ನ್ ಮುಗ್ದೈತಿ, ಇವಾಗ್ಲಾದ್ರೂ ಹೇಳ್ರಿ ಐ ಲವ್ ಯು ಅಂತ. 1 2 3. ಇಷ್ಟೊಂದು ನಾಚ್ಕೊಂಡ್ರಿ ಹಿಂಗೆ ಇವ್ರು. ರಮ್ಯಾ ಹೇಳ್ಬಿಡವ ರಮ್ಯಾ. ಖುಷಿ ನೋಡಿ ಹುಡುಗಿ. ರಮ್ಯಾ ಅಯ್ಯೋ, ಈ ಪುಣ್ಯಾತ್ಗೀತಿ ಹೇಳಲ್ಲ. ನೆಕ್ಸ್ಟ್ ಕ್ವಶನ್ಗಳು ರೆಡಿ ಮಾಡಿ ಇಟ್ಕೊಂಡವನೆ. ನಿಮ್ಮಿಬ್ರಲ್ಲಿ ಸೀರಿಯಸ್ ಆಗಿರೋದು ಯಾರು, ಮತ್ತೆ ಸಿಕ್ಕಾಪಟ್ಟೆ ಕಾಮಿಡಿ ಮಾಡೋದು ಯಾರು? ಶಶಿಕಲಾ ಆನ್ಸರ್ ಕೊಡ್ತಾಳೆ. ನೀವಿಬ್ರಲ್ಲಿ ಸೀರಿಯಸ್ ಇಲ್ಲ, ಇಬ್ರು ಕಾಮಿಡಿನೂ ಇಲ್ಲ, ಇಬ್ರು ಒಂದೇ ಸಮ ಇರಂಗ ಆತರ ಇರು. ನೀವಿಬ್ರು ಆನ್ಸರ್ ಮಾಡ್ರಿ, ನಮ್ಮ ಅಮ್ಮನೇ ಕೊಡ್ತಾ ಇದ್ದಲ್ಲ ಆನ್ಸರ್ಗಳನ್ನ. ಅವ್ರು ನೋಡಿದ್ರೆ ನಮ್ಗೆ ಗೊತ್ತಾಯ್ತದ ಕನ್ಸರುತ್ತು. ಇಬ್ರು ಕಾಮಿಡಿನೂ ಒಂದ್ಸಲ, ಸೀರಿಯಸ್ ಒಂದ್ಸಲ. ಮದುವೆ ಹುಡುಗ ಬರೀ ನಗಾಡದೆ. ಬೆಳಗ್ಗೆ ಬೆಳಗ್ಗೆ ನಿಮ್ಮಿಬ್ರಲ್ಲಿ ಯಾರು ಬೇಗ ಎದ್ದೇಳೋದು? ರಮ್ಯನೇ ಇಲ್ಲ, ನೀವೇ ಆನ್ಸರ್ ಮಾಡ್ತಾರ. ಬೇಗ ಯಾರು ಎದ್ದೇಳೋದು? ಪಿಂಗೆ ಹುಡುಗ ಯಾಕೆ ಹೇಳ್ಬೇಕು, ಹುಡುಗಿ ಹೇಳ್ಬೇಕು ಬೇಗ. ನೀವಿಬ್ರು ಇನ್ನೊಂದು ಕ್ವಶನ್ ಏನಂದ್ರೆ, ನೀವಿಬ್ರು ಕೋಪ ಮಾಡ್ಕೊಂಡ್ಬಿಟ್ಟಿರ್ತೀರಿ. ನೀವಿಬ್ರು ಕೋಪ ಮಾಡ್ಕೊಂಡು ಜಗಳ ಆಡಿದಾಗ ಫಸ್ಟ್ ಮಾತಾಡ್ಸ್ಕೊಂಡ್ ಬರೋರು ಯಾರು?
ಹೇಳು ರಮ್ಯ, ಈಗ ನೀನೇ ಆನ್ಸರ್ ಕೊಡು ರಮ್ಯ. ನಾನೇ ಮಾತಾಡ್ಸ್ತೀನಿ ರಮ್ಯ. ಮೋಸ್ಟ್ಲಿ ಅವ್ರು ಇನ್ನೂ ಒಂದ್ಸತಿನೂ ಕೋಪನೇ ಮಾಡ್ಕೊಂಡಿಲ್ಲ ಬಿಡಮ್ಮ. ಮದುವೆಗಿಂತ ಮುಂಚೆನೆ ಯಾವಾಗ್ಲೂ ನೀವು ಜಗಳನೇ ಆಡಿಲ್ವಾ? ಸಣ್ಣ ಪುಟ್ಟ ಜಗಳನ, ಕೋಪ ಮಾಡ್ಕೊಳ್ಳೋದು, ಕೆಣತ್ಕೊಳ್ಳೋದು. ಬೇಡ ಅವರು. ಓ, ಹನಿಮೂನ್ಗೆ ಎಲ್ಲಿಗೆ ಹೋಗ್ಬೇಕು ಅಂತ ಆಸೆ ಇದೆ ನಿಮ್ಗೆ? ರಮ್ಯಾ ನೀನೇ ಫಸ್ಟ್ ಹೇಳ್ಬಿಡವ, ಎಲ್ಲಿಗೆ ಆಸೆ ಇದೆ? ಕಳ್ಸನೆ ಕೇಳು ರಮ್ಯ, ದೊಡ್ಡದಾಗಿ ಹೇಳ್ಬಿಡು ರಮ್ಯ. ಒಂದ ಎಲ್ಲಿಗೆ ಹೋಗ್ಬೇಕು ಅಂತ ಆಸೆ ಇದೆ? ಕಣಿಗಿಣಿ ಕೇಳ್ಬೇಕಾ ಆನ್ಸರ್ ಕೊಡಕ್ಕೆ? ಪಿಂಕು ಅಕ್ಕ ಹೇಳಕ್ಕ. ಬ್ರೋ ನೀವ್ ಹೇಳಿ ಬ್ರೋ. ಅಲ್ಲ ಹನಿಮೂನ್ಗೆ ಹೋಗಕ್ಕೆ ನಾನಲ್ಲ ಬ್ರೋ ಅಂದಲ್ಲ, ನಿಮ್ದು ನೀವ್ ಹೇಳ್ಬೇಕು. ನಿಮ್ಗೆ ಹನಿಮೂನ್ಗೆ ಎಲ್ಲಿ ಹೋಗ್ಬೇಕು ಅಂತ ಆಸೆ ಅಂತ? ಸರಿ, ನೀವು ಫ್ಯೂಚರ್ ಅಲ್ಲಿ ಪಾಪ ಹುಟ್ಟುತ್ತಲ್ಲ ನಿಮ್ಗೆ, ಆ ಪಾಪಕ್ಕೆ ಇಂಥ ಹೆಸರಿಡ್ಬೇಕು ಅಂತ ನಿಮ್ಮಿಬ್ರಲ್ಲಿ ಜಾಸ್ತಿ ಯಾರು ಮಾತಾಡ್ತಾರೆ? ನೀವಿಬ್ರಲ್ಲಿ ಕಂಪೇರ್ ಮಾಡಿದ್ರೆ ಇಬ್ರು ಮಾತಾಡಲ್ಲ ಅಂತ ಹೇಳ್ಬೇಡ್ರಿ, ಅಟ್ಲೀಸ್ಟ್ 1% ಆದ್ರೂ ಜಾಸ್ತಿ ಮಾತಾಡೋರು ಯಾರು? ಇದಕ್ಕೆ ನೀವಿಬ್ರೇ ಮಾತಾಡ್ಕೊಂಡು ಆನ್ಸರ್ ಕೊಡ್ಬೇಕು. ಅಯ್ಯೋ ತಾಯಿ, ಇವ್ರು ಮಾತಾಡೋದೇ ಇಲ್ವಲ್ಲ. ಕಮಾನ್ ಗಾಯ್ಸ್. ತೇಜನ್ ಗಂಡಲ್ಲಿ ಇಲ್ಲ, ಇಬ್ರು ಮಾತಾಡ್ತಾರೆ. ರಘು ಅವರು ಮಾತಾಡ್ತಾರೆ, ಇವರು ಮಾತಾಡ್ತಾರೆ. ಮಾತಾಡಿದ್ರು ಒಂದ್ ಮಾತಾಡೋದೇ ಕಷ್ಟ. ನಿಮ್ಮಿಬ್ರಲ್ಲಿ ಜಾಸ್ತಿ ಜಿಪುಣ್ರಿ ಯಾರು? ನೀನು ಇನ್ನೊಂದ್ ತಿಂಗಳು ಏನು ಬಿಟ್ಕೊಂಡಿ ಕ್ವಶನ್ಗಳೆಲ್ಲ ಕೇಳಿದ್ರೆ ಅವರು ಆನ್ಸರ್ ಕೊಡೋರು. ಅಲ್ಲ ಕಣಮ್ಮ, ಮದುವೆಗಿಂತ ಮುಂಚೆ ಮದುವೆ ಫಿಕ್ಸ್ ಮಾಡಿ 4 ದಿವಸ ಆಗದೆ. ಅದೇ ಮದುವೆಗಿಂತ ಹಿಂದೆ ಹೋಗಿಲ್ಲ, ಸುತ್ತಾಡಿ ಯಾರು ಖರ್ಚು ಮಾಡ್ತಾರೆ ಅಂತ ಗೊತ್ತಾಗಕ್ಕೆ ಮದುವೆಗಿಂತ ಹಿಂದೆ 1 ತಿಂಗಳಾದ್ರೂ ಈ ಮದುವೆ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ ತಾನೆ. ಅಂತ ಟೈಮಲ್ಲಾದ್ರೂ ತಿಳ್ಕೊಂಡಿರ್ತಾರೆ ತಾನೆ. ಎಲ್ಗೂ ಹೋಗಿಲ್ವಲ್ಲ ನಮ್ ಕಡೆ. ಅಲ್ಲಿ ಫೋನ್ ಗೀನಲ್ಲಿ ಮಾತಾಡಿರ್ತಾರಲ್ಲ, ಅಲ್ಲಾದ್ರೂ ಅಲ್ಪ ಸ್ವಲ್ಪ ಗೊತ್ತಾಗಿರ್ತಾರಲ್ಲ. ಏನೂ ಇಲ್ಲ, ನೀವ್ ಯಾವ ಕಾಲ ಲವ್ ಮಾಡ್ತಿದ್ದೀರಿ? ಅದೇ ಜಾಸ್ತಿ ದುಡ್ಡು ಖರ್ಚು ಮಾಡೋದು ಯಾರು ನಿಮ್ಮಿಬ್ರಲ್ಲಿ? ಶಿವಕುಮಾರ್ ಅನ್ಸುತ್ತೆ. ಅಲ್ಲ ನೀವು ಯಾವ ಕ್ವಶನ್ ನನಗೆ ಆನ್ಸರ್ ಕೊಡಲ್ಲ, ಯಾಕೋ ಕೇಳ್ತಿದ್ಯಾ? ಅಲ್ಲ, ಒಂದ್ ಕ್ವಶನ್ಗಾದ್ರೂ ಆನ್ಸರ್ ಬೇಡ, ಸರಿ ಬಾಯಿ ಬಿಟ್ಟಾದ್ರೂ ಮಾತಾಡ್ರಿ. ಒಂದ್ ತಿಂಗಳು ಬಿಟ್ಕೊಂಡ್ ಕೇಳು, ಅವಾಗ ಹೇಳ್ತಾರೆ. ಅಯ್ಯೋ, ತಲೆನೇ ಕೇಳು. ತಲೆಗೆ ಮದುವೆ ಮಾಡಿದ್ರೆ ತಲೆ ಇಷ್ಟೊತ್ತಿಗೆ ಏನೇನ್ ಕೇಳೋನ್ ಗೊತ್ತಾ, ಏನೇನ್ ಮಾಡೋನು? ಗೈಸ್, ಇವ್ರಿಬ್ರು ಯಾವ ಕ್ವಶನ್ಗೂ ಆನ್ಸರ್ ಕೊಡ್ತಾ ಇಲ್ಲ. ನಾನು ಕ್ವಶನ್ ಕೇಳಿ ಸಾಕಾಯ್ತು. ಹುಡುಗ ಆದ್ರೂ ಮಾತಾಡ್ಬೇಕು, ಹುಡುಗಿದೇನೋ ಓಕೆ, ಹುಡುಗಿ ಮಾತಾಡಲ್ಲ. ತೇಜ, ಇವಾಗ ಈ ಕ್ವಶನ್ ನಿಂಗೆ. ನಿಮ್ಮಿಬ್ರಲ್ಲಿ ನಿಮ್ ಗಂಡ ಮತ್ತೆ ನಿಮ್ಮಲ್ಲಿ ಇಬ್ರಲ್ಲಿ ಯಾರು ಫಸ್ಟ್ ಐ ಲವ್ ಹೇಳಿದ್ದು? ಅವ್ರು ಹೇಳಿಲ್ಲ ಬಿಡು. ಹೇಳ್ಕೊಂಡಿರ್ತಾರೆ. ಪರ್ಸನಲ್ ವಿಷಯ ಎಲ್ಲ ಕೇಳಬಾರ್ದು. ಅಲ್ಲ, ಐ ಲವ್ ಹೇಳೋದು ಯಾವ ಪರ್ಸನಲ್ ಆಗೋಯ್ತದಮ್ಮ? ಇವಾಗ ನಾನು ನನ್ನ ಹುಡುಗಿಗೆ ಇವಾಗ ನಾನು ನನ್ನ ಹುಡುಗಿಗೆ ಅದ್ರಲ್ಲಿ ಏನ್ ಪರ್ಸನಲ್ ಇರ್ತದೆ? ಇವಾಗ ನಾನು ನಮ್ಮ ಹುಡುಗಿ ಪ್ರಪೋಸ್ ಮಾಡಿ, ಅವಳು ಫಸ್ಟ್ ಪ್ರಪೋಸ್ ಮಾಡಿದ್ರೆ ನಾನು ಫಸ್ಟ್, ಅದ್ರಲ್ಲಿ ನಾನು ಇಲ್ಲಾಂದ್ರೆ ಅವಳು ಅಷ್ಟೇ ಆನ್ಸರ್ ಬರ್ತದೆ. ನಿಮ್ಮಲ್ಲಿ ಆ ತರ ಫಸ್ಟ್ ಯಾರು ಐ ಲವ್ ಯು ಹೇಳಿದ್ದು ಅಂತ ಹೇಳ್ತೇವೆ ಸರ್. ಯಾರು ಐ ಲವ್ ಯು ಹೇಳಿದ್ದು ಫಸ್ಟ್? ಇನ್ನು ಹೇಳೇ ಇಲ್ಲ. ಎಸ್, ಆಲ್ರೆಡಿ ಒಂದು ಪಾಪವಾಗಿ ಇನ್ನೊಂದು ಪಾಪ ರೆಡಿ ಆಗ್ತಾ ಇರೋದು ಇವ್ರದ್ದು. ಇನ್ನೂ ಐ ಲವ್ ಯು ಹೇಳಿಲ್ವಂತೆ. ಸರಿ, ಇದು ನಾರ್ಮಲ್ ಕ್ವಶನ್. ನಿಮ್ಮಿಬ್ರಲ್ಲಿ ಜಾಸ್ತಿ ದುಡ್ಡು ಖರ್ಚು ಮಾಡೋದು ಯಾರು ತೇಜ? ನಿಮ್ಮ ಮತ್ತೆ ನಿಮ್ಮ ಹಸ್ಬೆಂಡ್ ಅಲ್ಲಿ ಜಾಸ್ತಿ ಜಿಪ್ಣಿ ಯಾರು? ಜಿಪ್ಣಿ ನೀನ್ ಹೆಂಗಾರೆ ಜಾಸ್ತಿ ಅವ್ರು ದುಡ್ಡು ಖರ್ಚು ಮಾಡ್ತಾರೆ ಅಂದ್ರೆ ನೀನೇ ಜಿಪ್ಣಿ ಆಗಿರ್ತೀಯ. ಗೈಸ್, ಇಷ್ಟೇ. ಯಾವ ಕ್ವಶನ್ಗೂ ಆನ್ಸರ್ ಸಿಗ್ಲಿಲ್ಲ. ಆನ್ಸರ್ ಎಲ್ಲ ನಮ್ಮ ಅಮ್ಮನೇ ಕೊಡ್ತು. ಹುಡುಗಿ ಏನು ಆನ್ಸರ್ ಕೊಡ್ಲಿಲ್ಲ. ಇವಾಗಿನ ಜನರೇಷನ್ 2 ದಿವಸಕ್ಕೆ ಎಲ್ಲೆಲ್ಲ ಹೊಂಟೈತದೆ. ಇವ್ರು ಮದುವೆ ಫಿಕ್ಸ್ ಆಗಿ ಎಷ್ಟು ಇದಾಗಿತ್ತು ಅತ್ತೆ? 1 ತಿಂಗಳಾಗಿತ್ತಾ ಮದುವೆ ಫಿಕ್ಸ್ ಮಾಡಿ? 1 ತಿಂಗಳಿಂದ ಅಟ್ಲೀಸ್ಟ್ ನೀವು ಸ್ವಲ್ಪ ತಿಳ್ಕೋಬೇಕು ಅಲ್ಲ. ಎಂಗೇಜ್ಮೆಂಟ್ ಆಗಿ ಎಷ್ಟು ಒಂದು 15-20 ದಿವಸ ಆದ್ಮೇಲೆ ಮದುವೆ ಮಾಡಿದ್ದು. ಅಷ್ಟು ದಿವಸ ಕಂಡ್ರೆ ತಿಳ್ಕೋಬೋದಾಗಿತ್ತು. ತಿಳ್ಕೊಂಡವ್ರ ಆದ್ರೂ ಮಾತಾಡ್ತಾ ಇಲ್ಲ ಅಷ್ಟೇ. ಅಕ್ಕ ಒಳ್ಳೆ ನೋಡಿ, ನಮ್ಮ ಹುಡುಗಿನೇ ಎಷ್ಟೋ ಮಾತಾಡ್ಬಿಟ್ರು ಬ್ರೋ ನಿಮ್ಗಿಂತ. ಈಗ ಬಿಡ್ತು ಪಾಪ ಮರಿ, ಇನ್ನೋಸೆಂಟ್ ಮರಿ ನೀನು. ನೋಡಕ್ಕಷ್ಟೇ ಇನ್ನೋಸೆಂಟು, ಮಾತ್ರ ಸೀರಿಯಸ್ ಆಗಿ ನನ್ನೇ ಮುದವಿ ಅಂತ ಕೆಲವೊಂದು ಟೈಮಲ್ಲಿ ಅಂದಿದ್ಯಾ ಇರವ. ಯಾಕೆ ಬ್ಲಾಗಲ್ಲಿ ಬಂದದೆ ಬಾಯ್ ಬಿಟ್ರೆ ವೈಲೆಂಟ್. ಗೈಸ್, ಅವಳಿ ಜವಳಿ ಇದ್ರಲ್ಲ, ಅವ್ರು ನೋಡ್ನೇ ಇಲ್ಲ ನಾನು ಇವತ್ತು. ರಕ್ಷಿತಾ ಪಿಂಕಿ ಅವರ ಇಬ್ರು ಅವಳಿ ಜವಳಿ ಬಿಡಿ, ಯಾರು ಫಸ್ಟ್ ಗೊತ್ತಾಗಲ್ಲ. ಅವರು ಅಷ್ಟೇ ಜಾಸ್ತಿ ಮಾತಾಡಿದ್ರು. ಮದುವೆ ಆದ್ಮೇಲೆ ಫುಲ್ ಸೈಲೆಂಟು. ರಮ್ಯನ್ ನೋಡ್ಬೇಕು, ರಮ್ಯ ಸೈಲೆಂಟ್ ಆಗಲ್ಲ ಅನ್ಸುತ್ತೆ. ರಕ್ಷಿತಾ ಫುಲ್ ಸೈಲೆಂಟ್ ಆಗ್ಬಿಟ್ಟಿಲ್ಲ. ಇವಳು ಸೈಲೆಂಟ್.
ಮಾತಾಡ್ತಾಳೆ ನೋಡಕ್ಕಷ್ಟೇ ಸೈಲೆಂಟು. ಏನಾದ್ರು ವೈಗಿಲೆಂಟ್ ಆದ್ರೆ ವಾಡ್ದಾಕ್ಬಿಡು ರಮ್ಯಾ. ನಿಂಗ ಅಣ್ಣ ಏನಾದ್ರು ತುಡುಕ್ ಪಿಟುಕನ ಹಂಗ್ ಕೊಡ್ತಾರ ರಮ್ಯಾ. ನಾನು ಹೊಡಿತೀನಿ ಅಷ್ಟೇ. ನಿಮ್ಮ ಅತ್ತೆ ಜೊತೆ ಜಗಳ ಆಡಲ್ಲ ರಮ್ಯಾ ನೀನು? ಏನ್ ದೊಡ್ಡ ಕಿರಿಕ್ ಮಾಡಿದ್ರೆ ಬ್ರಾ ಸರಿ. ಇದೊಂದು ಕ್ವಶನ್ ಬ್ರಾ, ನಿಮ್ಮ ಅಮ್ಮ ಮತ್ತೆ ಪಿಂಕಿ ಇಬ್ರು ಜಗಳ ಆಡ್ತಾ ಇರ್ತಾರೆ, ನೀವ್ ಯಾರು ಸಪೋರ್ಟ್ ಹೋಯ್ತೀರಿ? ಅಮ್ಮನ್ ಸಪೋರ್ಟ್ ಹೋಯ್ತೀರಾ ಹೆಂಡತಿ ಸಪೋರ್ಟ್ ಹೋಯ್ತೀರಾ? ಇದು ಬುದ್ಧಿವಂತರ ಲಕ್ಷಣ. ಏನು ಗೊತ್ತಿಲ್ಲ ನೋಡಿ ಸೈಲೆಂಟ್ ಆಗಿ ಇದ್ಬಿಡೋದು. ಓಕೆ, ಇದೊಂದು ಆನ್ಸರ್ ಅಕ್ಸೆಪ್ಟೇಬಲ್ ಆನ್ಸರ್. ಲಕ್ಷಣ ಅತಿ ಬುದ್ಧಿವಂತರ ಲಕ್ಷಣ. ಪಿಂಕಿ ನಿಮ್ಮ ಅತ್ತೆ ಜೊತೆ ಜಗಳ ಆಡಕ್ ರೆಡಿನಾ ನೀನು? ಜಗಳ ಆಡಿದ್ರೆ ಕೆಡಿಕ ಹೊಡಿತಾ ಇರ್ಬೇಕು ಪಿಂಕಿ. ನೋಡ್ಬಿಟ್ಟು ಅಮ್ಮ ಹೇಳ್ಕೊಟ್ಟದ ನಿಮ್ಮ ಅವ್ರಿಗೂ ಕಾಮಿಡಿ ಅಂತ ಗೊತ್ತಿರ್ತದೆ. ಇವತ್ತು ಯಾಕೋ ನೀನ್ ಯಾವ ಫೋಟೋನು ತೆಗಿತಾ ಇಲ್ವಲ್ಲ, ಮೊಕ್ಕ ಹತ್ತಾಕ ಕೂತ್ಬಿಟ್ಟಿದೆ ಅಂತಿರು. ಬರೀ ಗಂಡಿನ ಕಡೆ ಫ್ಯಾಮಿಲಿನೇ ಜಾಸ್ತಿ ಆಗ್ಬಿಟ್ಟವ್ರೆ. ಇದಕ್ಕೊಂದು ಕುಂತ್ಕೊಳಕ್ಕೊಂದು ನಿಂತ್ಕೊಳಕ್ಕೊಂದು ಶಾಸ್ತ್ರ ಮಾಡೋದ್ರಲ್ಲಿ ಬಿಸಿ ಅವರು ಬಂದಿರೋರು ಜಾಸ್ತಿ ಅವರೇ ಇದ್ದಿದ್ದು. ಅದ್ಬಿಟ್ರೆ ನಮ್ಮೂರವ್ರು ಸ್ವಲ್ಪ ಇದ್ರು. ಹಿಂಗೆ ನಿಮ್ ಗಂಡ ಏನಾದ್ರು ನೀನ್ ಕೇಳಿದ್ ಕೊಡ್ಸಿನ ಅಂದ್ರೆ ಏನ್ ಮಾಡಲ್ಲ? ಅಕಸ್ಮಾತ್ ಕೊಡ್ಸಿ ನೀನ್ ಸ್ವಲ್ಪ ಕಾಸ್ಟ್ಲಿ ಸ್ವಲ್ಪ ಕಾಸ್ಟ್ಲಿ ನಿಮ್ ಅತ್ತೆ ಏನಾದ್ರು ಬೈದ್ರಾಗಿದ್ರೆ ನೀನೇ ಸೈಲೆಂಟ್ ಆಗ್ಬಿಡ್ತೀಯ, ಜಾಸ್ತಿ ಮಾತಾಡಕ್ ಹೋಗಲ್ಲ ಅಲ್ಲ ಪಿಂಕಿ? ಇಲ್ಲ ನಿಮ್ಮ ಅತ್ತೆ ಜೊತೆ ಜಗಳ ಮಾಡ್ತೀಯಾ? ನನ್ನ ಮಾತು ಕೇಳು, ಜಗಳ ಆಡಬೇಕು. ಜಗಳ ಆಡಿದ್ರೇನೆ ಮನೆ ಅನ್ಸ್ಕೊಳ್ಳೋದು. ಅತ್ತೆ ಸೊಸೆ ಇಬ್ರು ಮಾತ್ರ ಚಂದ ನಾನು ಆಡಿಸ್ತೀನಿ ಬೇಕಿಲ್ಲ, ಅದೇನಿಲ್ಲ. ಆಡ್ರಿ ಅಂತ ಆಡಿಸ್ತೀನಿ, ಅದೇನಿಲ್ಲ. ನಮ್ಮ ಅಮ್ಮನ ಚೆನ್ನಾಗಿ ಬೈತಾರೆ, ಬೈಯೊಳ್ಳೆ ಕರ್ಕೊಂಡ್ ಬಂದ್ಬಿಡ್ತೀನಿ ನಾನು. ಸುಮ್ಮನೆ ಜಗಳ ಆಡ್ಬೇಕು. ದಿವಸ ನಮ್ಗೊಂದು ಎಂಟರ್ಟೈನ್ಮೆಂಟ್ ಆಯ್ತದ ಕಣತ್ತೆ ಜಗಳ ಆಡೋದು ಇವ್ರು. ನೋ ಕಾಮೆಂಟ್ಸ್. ಒಟ್ಟಲ್ಲಿ ಬೆಂಕಿ ಹಾಕಿರೋ ಕಡೆ ಕೈ ಕಾಯಿಸ್ಕೋಬೇಕು ಅಷ್ಟೇ. ಏನಕ್ಕೆ ಅಷ್ಟಲ್ಲೆಲ್ಲ ಕೈ ಕಾಯಿಸ್ಕೊಂಡ್ಬಿಟ್ಟಿರ್ತಾನಲ್ಲ. ಟ್ರೈನ್ ಒಂದ್ಬಿಟ್ಟು ಟಿಕೆಟ್ ತಗೊಂಡ್ರೆ ಏನಿಲ್ಲ ವಾಸಿ. ಹೊಸದಾಗಿ ಮದುವೆ ಆಗಿರೋ ಹುಡುಗ ಹುಡುಗಿಗೆ Q&A ಮಾಡಿದ್ವಿ, ಕ್ವಶನ್ ಆ್ಯಂಡ್ ಆನ್ಸರು. ಬರೀ ಕ್ವಶನ್ಗಳೇ ಇತ್ತು, ಆ ಕಡೆಯಿಂದ ಆನ್ಸರ್ಗಳು ಬರ್ನೇ ಇಲ್ಲ. ನಮ್ಮ ಅಮ್ಮನ ಕಡೆಯಿಂದ ಬಂತು ಒಂದಷ್ಟು ಆನ್ಸರು, ಕೆಲವೊಂದಕ್ಕೆ ಅವ್ರು ಆನ್ಸರ್ ಮಾಡಿದ್ರು. ಹೆಂಗನ್ಸು ಕಮೆಂಟ್ ಮಾಡಿ ಈ Q&A. ಸರಿ ಇನ್ನೊಂದು ಕ್ವಶನು, ನಿಮ್ಮಿಬ್ರಲ್ಲಿ ಯಾರು ಜಾಸ್ತಿ ರೊಮ್ಯಾಂಟಿಕ್ಕು? ಹುಡುಗ ಹುಡುಗಿ ನಿಮ್ಮಿಬ್ರಲ್ಲಿ ಯಾರು ಜಾಸ್ತಿ ರೊಮ್ಯಾಂಟಿಕ್ಕು? ಏನ್ ಆನ್ಸರ್ ಕೊಡ್ತಾ ಇಲ್ಲ ಇವ್ರಂತೂ. ಅಟ್ಲೀಸ್ಟ್ ರಮ್ಯಾ ನೀನ್ ಹೇಳು, ಶಿವಕುಮಾರ್ ಅವರ ನೀನಾ? ಶಿವಕುಮಾರ್ ಅವರೇ ನೀವ್ ಹೇಳಿ, ರಮ್ಯಾನ ನೀವಾ? ಇದೊಂದು ಕರ ಆನ್ಸರ್ ಮಾಡ್ಬಿಡಿ. ಇವೊಂದಕ್ಕಾದ್ರು ನೀವು ಹಿಂಗ್ ತೋರಿಸ್ಬಿಡಿ, ಆಯ್ತು ಬಾಯಿ ಬಿಟ್ಟು ಹೇಳ್ಬೇಡ್ರಿ. ಹಾ ತೋರಿಸ್ರಿ ರವಿ, ಹಿಂಗ್ ತೋರ್ಸು. ಇಲ್ಲ ಹಿಂಗ್ ತೋರ್ಸ್ಕೊ ನೀನೇ ಆದ್ರೆ. ಹಾ ಹೇಳು ರಮ್ಯಾ. ರಮ್ಯ ಹೇಳವಾ ಪುಟಿ, ಹೇಳ ಪುಟಿ. ರಮ್ಯಾ ಇಂಟರ್ನೆಟ್ ನಾನು 2 ಚಾಕ್ಲೇಟ್ ತಗೊಡ್ತೀನಿ, ಹೇಳ್ಬಿಡುವ ಪ್ಲೀಸ್. ಹೇಳ್ತಲ್ಲ, ಇದಕ್ಕೂ ಆನ್ಸರ್ ಸಿಗ್ಲಿಲ್ಲ. ಗೈಸ್ ನಮ್ಮ ಮಾವನ ತೀಸ್ಕೊತಾವೆ. ಅವರು ಇಲ್ಲೇ ಅಲ್ಲಿ ತನಕ ಇದ್ರಲ್ಲಿ ಬಂದಿದ್ರು, ಯಾವ್ದ್ರಲ್ಲೂ ಬಂದಿದ್ರು ಗೊತ್ತಿಲ್ಲ ನಮ್ಗೆ. ನಾವು ರಮ್ಯ ಅವ್ರಪ್ಪ ಒಂದು ಮದುವೆ ಹುಡುಗ ಒಳ್ಳೆ ನಿದ್ದೆ ಹೊಡೆದ್ರಿ. ಇನ್ನೇನವ ಬಂದ್ಬಿಟ್ಟೆ ನಿಮ್ಮ ಮಟ್ಟಿಗೆ ವಾಪಸ್ಸು 3 ದಿವಸಕ್ಕೆ? ಖುಷಿ ಬಂದ ನೋಡಿ ನಮ್ಮ ಅತ್ತೆಯವ್ರೊಟ್ಟಿಗೆ. ಇದೆ ಆರತಿ ಮಾಡಿ ಕೆಂಪು ನೀರು ಊದ್ಬಿಟ್ಟು ಒಳಗೆ ಕರ್ಕೊಳ್ಳೋದು ಗಂಡು ಹೆಣ್ಣಿಬ್ರು. ಹಟ್ಟಿಯಿಂದ ಕಳಿಸ್ಬೇಕಾದ್ರೆ 16 ಶಾಸ್ತ್ರ ಮಾಡಿದ್ರು. ಇವಾಗ ನೋಡಿ ಹಟ್ಟಿ ಒಳಗೆ ಕರ್ಕೊಳ್ಳೋಕ್ಕೂ 16 ಶಾಸ್ತ್ರ. ಶಾಸ್ತ್ರದಲ್ಲೇ ಹುಟ್ಟಿ ಶಾಸ್ತ್ರದಲ್ಲೇ ಹೊಂಟೋಯ್ತವ್ರೆ ಈ ಇಂಡಿಯಾದವರೇ ಜಾಸ್ತಿ ಶಾಸ್ತ್ರ ಮಾಡೋದು. ನಮ್ಮ ಇಂಡಿಯನ್ಸ್ ನೋಡಿ ಸನಾತನ ಧರ್ಮ, ಶಾಸ್ತ್ರದ ಮೇಲೆ ಶಾಸ್ತ್ರ ಮಾಡ್ತಾನೇ ಇರ್ತಾರೆ. ನಮ್ಮ ಕಲ್ಚರ್ ಹೆಂಗೈತೆ ಕಮೆಂಟ್ ಮಾಡಿ. ಒಂಥರ ಚಂದ ಅನ್ಕೊಳ್ಳಿ ನಮ್ಮದು, ನಮ್ಮ ಕಲ್ಚರು, ನಮ್ಮ ಹಿಂದೂ ಕಲ್ಚರು. ಶಾಸ್ತ್ರ ಆಗೋಯ್ತು, ಕೆಂಪು ನೀರು ಮಾಡೋದು. ಒಳ್ಳೆ ಕಾಸು ಶಶಿಕಲಾ. ನಮಸ್ಕಾರ ಬಾಯ್ ತೇಜ ಪಿಂಕಿ ಬಾಯ್ ಶಿವ ಬಾಯ್. ಇವಾಗ ನಮ್ಮ ಮಟ್ಟಿಗೆ ಹೋಯ್ತೇವೆ. ಬೀಗರೂಟ ಎಲ್ಲ ಮುಗೀತು.
ಮನೆಗೆ ಹೋಗೋ ಬನ್ನಿ. ಒಳ್ಳೆ ಊಟ ಇತ್ತು ಒಂದು ಕಡೆ ಪರಿಚಯ ಊಟ. ಗೈಸ್ ಒಟ್ಟಿಗೆ ವಾಪಸ್ ಬಂದ. ಗೈಸ್ ಬೀಗ್ ರೊಟ್ಟದಲ್ಲಿ ಕೊಟ್ಟಿದ್ದಾರೆ ಸಾರು. ಬೇಯಿಸಿ 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 ಹೆಂಗಾಗ್ಬಿಟ್ಟಿದೆ ನೋಡು. ಮಗು ಸಾಕು ಬಿಡಮ್ಮ, ಮೂಳೆ ಚೂರು ಸಿಗುತ್ತೆ ಜಾಸ್ತಿ ಬೇಯಿಸ್ಬಿಡ. ಹೆಂಗೈತದೆ ಅಂದರೆ ಸಣ್ಣ ಪುಟ್ಟ ಮೂಳೆ ಚೂರು ಸಿಗ್ತವೆ ಬಾಯಿಗೆ. ನಾನ್ ವೆಜ್ ಲವರ್ ಯಾರು ಇದ್ದಾರೆ ಕಮೆಂಟ್ ಮಾಡಿ. ನನಗಂತೂ ನಾನ್ ವೆಜ್ಜು ಜಾಸ್ತಿ ಮಟನ್ನು ಬಿಟ್ರೆ ಚಿಕನ್ ಕಬಾಬ್ ಇಷ್ಟ. ಮತ್ತೆ ಇವತ್ತು ನೋಡೋಣ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ನನಗೆ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ತುಂಬ ಜಾಸ್ತಿ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗಿರಲ್ಲ ಜಾಸ್ತಿ ಕಟ್ಟ.